ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅನ್ನುವಂತ ಮಾತನ್ನ ಅಕ್ಷರಶಃ ಪಾಲನೆ ಮಾಡ್ತಿದೆ SIT ಅಂತೇಳಿ. ಕಾಮ ತೃಷ್ಣೆ ತೀರ್ಸ್ಕೊಳಕ್ಕೋಸ್ಕರ ಅವರ ಬಾಳಿನಲ್ಲಿ ಆಟ ಆಡಿದ್ದಾರೆ. ಅವರ ಬಾಯಿಂದ ಸತ್ಯವನ್ನ ಹೊರಗಡೆ ಬಿಡಿಸುವಂತ ಕೆಲಸವನ್ನ ಈಗ ಮಹಿಳಾ ಅಧಿಕಾರಿಗಳೇ ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಲಾಕ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಹಿಂಬದಿಯ ಸೀಟಲ್ಲಿ ಇಬ್ಬರು ಮಹಿಳಾ ಸಿಬ್ಬಂದಿಗಳು ಕೂಡ ಇರ್ತಾರೆ. ಇದಕ್ಕೆ ಅಂತೇಳಿ ಸುಮಾರು 20 ಜನ ಅಧಿಕಾರಿಗಳ ತಂಡವನ್ನ ನೇಮಕ ಮಾಡಲಾಗಿದೆ. ಇವರು ಮಹಿಳೆಯರ ಮೇಲೆ ಇಷ್ಟೆಲ್ಲ ದೌರ್ಜನ್ಯವನ್ನ ಮಾಡಿದ್ದಾರೆ. ಹೀಗಾಗಿ ಆ ಮಹಿಳೆಯರಿಂದಲೇ ಅವ್ರ ಕೈಲಿ ವಿಚಾರವನ್ನ ಬಾಯಿ ಬಿಡಿಸ್ಬೇಕು. ಯಾವ ಮಹಿಳೆಯರ ಬಾಳಲ್ಲಿ ಪ್ರಜ್ವಲ್ ರೇವಣ್ಣ ಇಷ್ಟು ಸಲೀಸಾಗಿ ಆಟವನ್ನ ಆಡಿದ್ರಲ್ಲ, ಅಷ್ಟು ಈಸಿ ಅಲ್ಲ ಮಹಿಳೆಯರನ್ನ ಟಚ್ ಮಾಡುವಂಥದ್ದು. ಈ ಒಂದು ಮೆಸೇಜ್ ಪಾಸ್ ಆಗಬೇಕು. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅನ್ನುವಂತ ಒಂದು ಮಾತಿದೆ. ಸೊ ಆ ಮಾತು ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ SIT ಟೀಮ್ ಅಕ್ಷರಶಃ ಸಾಬೀತನ್ನ ಮಾಡಿದೆ. ಯಾಕೆ? SITಯ ಮುಖ್ಯಸ್ಥರು ಯಾರಿದ್ದಾರೆ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಸರ್ಕಾರ ಮಾಡಿದೆ. ಅದರ ಮುಖ್ಯಸ್ಥರು BK ಸಿಂಗ್ ಅವರಿದ್ದಾರೆ. BK ಸಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ಎಲ್ಲಾ ತನಿಖೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಸೊ ಈ ಒಂದು ಮಾತು ಹೇಳಿದೆ, ನಾನು ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅನ್ನುವಂತ ಮಾತನ್ನ ಅಕ್ಷರಶಃ ಪಾಲನೆ ಮಾಡ್ತಿದೆ SIT ಅಂತೇಳಿ. ಕಾರಣ ಇಷ್ಟೇ, ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಮನೆಯ ಕೆಲಸದ ಆಕೆಯಿಂದ ಹಿಡಿದು ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ಮಹಿಳಾ ಸಿಬ್ಬಂದಿಗೆ, ನೂರಾರು ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗೆ, ಸಾವಿರಾರು ವಿಡಿಯೋಗಳಿದ್ರೂ ಕೂಡ ನೂರಾರು ಸಂಖ್ಯೆಯ ಮಹಿಳಾ ಸಿಬ್ಬಂದಿ ಎನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಸೊ ಈ ಒಂದು ಕಾರಣದಿಂದಾಗಿ ಅವರೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಟಾರ್ಚರ್ ಅನ್ನ ಮಾಡಿದ್ದಾರೆ, ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ, ಅವ್ರ ಮೇಲೆ ರೇಪ್ ಮಾಡಿದ್ದಾರೆ, ಬಲವಂತವಾಗಿ ಇವರ ಕಾಮ ತೃಷ್ಣೆ ತೀರ್ಸ್ಕೊಳಕ್ಕೋಸ್ಕರ ಅವರ ಬಾಳಿನಲ್ಲಿ ಆಟ ಆಡಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇದೆ. ಸೊ ಯಾವ ಮಹಿಳೆಯರ ಮೇಲೆ ಇವರು ಮೃಗದ ರೀತಿಯಲ್ಲಿ ಬೀಳ್ತಿದ್ರಲ್ಲ, ಈಗ ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವಾ? ಸೊ ಹೀಗಾಗಿ ಆ ತನಿಖೆ ಆಗ್ಬೇಕು, ಸತ್ಯ ಹೊರಗಡೆ ಬರಬೇಕು. ಅವರ ಬಾಯಿಂದ ಸತ್ಯವನ್ನ ಹೊರಗಡೆ ಬಿಡಿಸುವಂತ ಕೆಲಸವನ್ನ ಈಗ ಮಹಿಳಾ ಅಧಿಕಾರಿಗಳೇ ಮಾಡ್ತಿದ್ದಾರೆ. BK ಸಿಂಗ್ ಅವರು ಇದಕ್ಕೆ ಅಂತ ಹೇಳಿ SIT ನಲ್ಲಿ 20 ಅಧಿಕಾರಿಗಳು ಸೇರಿದಂತೆ, ಮಹಿಳಾ ಸಿಬ್ಬಂದಿ ಸೇರಿದಂತೆ 20 ಜನ ಮಹಿಳೆಯರು ಇರುವಂತಹ ಒಂದು ಸ್ಪೆಷಲ್ ಟೀಮ್ ಅನ್ನ ಮಾಡಿದ್ದಾರೆ. ನೀವು ಈಗ ಆಲ್ರೆಡಿ ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು. ನಾವು ಕೂಡ ಈಗ ಆಲ್ರೆಡಿ ಒಂದು ಸ್ಟೋರಿಯನ್ನ ಮಾಡಿದ್ದು. ಪ್ರಜ್ವಲ್ ರೇವಣ್ಣ ಅವರು ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡ್ಕೊಳೋದು ಮಹಿಳಾ ಅಧಿಕಾರಿಗಳೇ. ಸುಮನ್ ಪನ್ನೇಕರ್ ಅವರು ಇದಾರಲ್ಲ, ಅವರ ಒಂದು ನೇತೃತ್ವದಲ್ಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅವರನ್ನ ಜೀಪಲ್ಲಿ ಕೂರಿಸ್ಕೊಂಡ್ ಬರ್ತಾರೆ. ನಾವೆಲ್ಲ ಅನ್ಕೊಂಡಿದ್ದು ದುಡ್ಡು ಪೊಲೀಸ್ ಅಧಿಕಾರಿಗಳೇ ಹೋಗಿ, ಅಂದ್ರೆ ಪುರುಷ ಅಧಿಕಾರಿಗಳು ಅವ್ರನ್ನ ಎಳ್ಕೊಂಡ್ಬರ್ತಾರೆ, ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಆದ್ರೆ ಇಲ್ಲಿ ಅವತ್ತು ಜೀಪ್ ನೋಡಿದ್ರೆ 3 ಬುಲೆರೋ ಜೀಪ್ಗಳು ಹೋಗುತ್ತೆ. ಮಧ್ಯದ ಜೀಪ್ನಲ್ಲಿ ಪ್ರಜ್ವಲ್ ರೇವಣ್ಣ ಇರ್ತಾರೆ. ಅದರಲ್ಲಿ ಡ್ರೈವರ್ ಒಬ್ರು ಪುರುಷ ಒಂದು ಸಿಬ್ಬಂದಿ ಅಂತ ಬಿಟ್ರೆ ಉಳಿದಂತೆ 5 ಜನ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಅದರಲ್ಲಿ ಇರ್ತಾರೆ. ಯಾರು? ಮುಂಬದಿಯ ಸೀಟ್ನಲ್ಲಿ ಡ್ರೈವರ್ ಪಕ್ಕ ಸುಮಾರಾಣಿ ಅವರು ಇರ್ತಾರೆ, ತನಿಖಾಧಿಕಾರಿ ಅವರೇ, ಇನ್ವೆಸ್ಟಿಗೇಷನ್ ಆಫೀಸರ್ IO. ಅದನ್ನು ಹೊರತುಪಡಿಸಿದ್ರೆ ಶೋಭಾ ಅಂತ ಹೇಳಿ ಹಿಂಬದಿಯ ಸೀಟ್, ಮಧ್ಯದ ಸೀಟಲ್ಲಿ ಶೋಭಾ ಅಂತ ಮತ್ತೊಬ್ರು ಶೋಭಾ, ಇಬ್ರು ಶೋಭಾ ಇರ್ತಾರೆ. G ಶೋಭಾ, ಮತ್ತೊಬ್ರು ನಾರ್ಮಲ್ ಶೋಭಾ. ಸೊ ಮಧ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಲಾಕ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಹಿಂಬದಿಯ ಸೀಟಲ್ಲಿ ಇಬ್ಬರು ಮಹಿಳಾ ಸಿಬ್ಬಂದಿಗಳು ಕೂಡ ಇರ್ತಾರೆ. ಸೊ ಇದರ ಜೊತೆಗೆ ಇದರ ನೇತೃತ್ವವನ್ನ SP ಡಾಕ್ಟರ್ ಸುಮನ್ D ಪೆನ್ನೇಕರ್ ಅವರು ವಹಿಸ್ಕೊಂಡು ಅವರ ವೆಹಿಕಲ್ ಮುಂಭಾಗದಲ್ಲಿ ಭದ್ರತೆ ದೃಷ್ಟಿಯಿಂದ ಬರ್ತಾರೆ. ಸೊ ಅದಾದ್ಮೇಲೆ ಅವರನ್ನ ಮೆಡಿಕಲ್ ಚೆಕಪ್ ಕರ್ಕೊಂಡು ಆಗಿರ್ಬೋದು, ಕೋರ್ಟ್ ಕರ್ಕೊಂಡು ಹೋಗುವಂತದ್ದಾಗಿರ್ಬೋದು, ಎಲ್ಲಾ ಕಡೆ ಮಹಿಳಾ ಅಧಿಕಾರಿಗಳೇ, ಈವನ್ ಇನ್ವೆಸ್ಟಿಗೇಷನ್ ಅನ್ನ ಕೂಡ ಮಹಿಳಾ ಅಧಿಕಾರಿಗಳೇ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಇದಕ್ಕೆ ಅಂತೇಳಿ ಸುಮಾರು 20 ಜನ ಅಧಿಕಾರಿಗಳ ತಂಡವನ್ನ ನೇಮಕ ಮಾಡಲಾಗಿದೆ. ಈ ಒಂದು SIT ತಂಡದಲ್ಲಿ 20 ಜನ ಮಹಿಳಾ ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳು ಸೇರಿ. ಯಾರ್ಯಾರು? ಇಬ್ರು ಮಹಿಳಾ SP ಅವರು ಇರುವಂತದ್ದು, ಸೀಮಾ ಲಾಟ್ಕರ್ ಜೊತೆಗೆ ಸುಮನ್ ಪೆನ್ನೇಕರ್ ಅವರು IPS ಲೆವೆಲ್ ಆಫೀಸರ್ಗಳು. ಇನ್ನ ಇಬ್ರು ಮಹಿಳಾ ACPಗಳು ಇದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅವರು ಇದ್ದಾರೆ. ಇನ್ನ 5 ಮಹಿಳಾ ಇನ್ಸ್ಪೆಕ್ಟರ್ ಅವರು ಇರುವಂತದ್ದು. ಇವರೆಲ್ಲ ಸೇರಿದಂತೆ ಒಟ್ಟು 20 ಮಂದಿ ಮಹಿಳಾ ಸಿಬ್ಬಂದಿಗಳು ಇದ್ದಾರೆ. ಅಧಿಕಾರಿಗಳು ಸೇರಿಸಿ 20 ಜನ ಮಹಿಳಾ ಸಿಬ್ಬಂದಿಗಳಿದ್ದಾರೆ. ಯಾಕೆ ಇವರು ಮಹಿಳೆಯರ ಮೇಲೆ ಇಷ್ಟೆಲ್ಲ ದೌರ್ಜನ್ಯವನ್ನ ಮಾಡಿದ್ದಾರೆ? ಹೀಗಾಗಿ ಆ ಮಹಿಳೆಯರಿಂದಲೇ ಅವ್ರ ಕೈಲಿ ವಿಚಾರವನ್ನ ಬಾಯಿ ಬಿಡಿಸ್ಬೇಕಾ? ಯಾಕೆ ಪುರುಷ ಅಧಿಕಾರಿಗಳಿಂದ ಮಾಡಕ್ಕಾಗಲ್ವಾ? ಖಂಡಿತ ಆಗತ್ತೆ. ಮಹಿಳೆಯರಿಂದ ಪುರುಷರು ಇನ್ನೂ ಚೆನ್ನಾಗೇ ಬಾಯಿ ಬಿಡಿಸ್ತಾರೆ. ಆದ್ರೆ
ಇಲ್ಲಿ ಒಂದು ಮೆಸೇಜ್ ಪಾಸ್ ಆಗಬೇಕು ರಾಜ್ಯದ ಜನತೆಗೆ. ಬಹಳ ಪ್ರಮುಖವಾಗಿ ಸಂತ್ರಸ್ತೆಯರು ಯಾರಿದ್ದಾರೆ, ನೂರಾರು ಸಂಖ್ಯೆಯಲ್ಲಿ ಸಂತ್ರಸ್ತೆಯರು ಇದ್ದಾರಲ್ಲ, ಅವರದ್ರಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ಯಾರು ಕೂಡ ಕಂಪ್ಲೇಂಟ್ ಕೊಡುವಂತ ಧೈರ್ಯವನ್ನ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಒಬ್ರು ಸಂಸದರಾಗಿದ್ರು, ಜೊತೆಗೆ ಅವರ ಕುಟುಂಬ ಕೂಡ ತುಂಬಾ ಪವರ್ಫುಲ್ ಪೊಲಿಟಿಕಲ್ ಫ್ಯಾಮಿಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಮುಂದೆ ನಮ್ಗೆ ಸಮಸ್ಯೆ ಆಗುತ್ತೆ, ಅವ್ರು ಬರ್ತಾರಾ ವಿದೇಶದಿಂದ ನೋಡೋಣ ಅನ್ನುವಂತ ಒಂದು ಡೌಟ್ ಅಲ್ಲಿ ಇದ್ರು. ನೋಡೋಣ, ಕಂಪ್ಲೇಂಟ್ ಬಂದಾದ್ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತೇಳಿ. ಬಂದ್ಮೇಲೂ ಕೆಲವರು ಎದುರ್ಕೊಂತಾರ. ನೀವು ಯಾರು ಕೂಡ ಎದುರ್ಕೊಂಬೇಡಿ. ಆ ಮಹಿಳಾ ಸಿಬ್ಬಂದಿಗಳೇ ಅವರನ್ನ ಅರೆಸ್ಟ್ ಮಾಡುವಂಥದ್ದು, ಎಲ್ಲ ಕಡೆ ಕರ್ಕೊಂಡು ಹೋಗುವಂಥದ್ದು, ಅವರನ್ನ ಇನ್ವೆಸ್ಟಿಗೇಷನ್ ಮಾಡುವಂಥದ್ದನ್ನ ನೋಡಿದಾಗ ಅವರಿಗೆ ಒಂದು ಆತ್ಮಸ್ಥೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ, ನಾವು ಹೋಗಿ ಕಂಪ್ಲೇಂಟ್ ಕೊಡ್ಬೋದು, ನಮ್ಮ ಪರವಾಗಿ ಮಹಿಳಾ ಅಧಿಕಾರಿಗಳಿದ್ದಾರೆ, ಸರ್ಕಾರವೇ ಇದೆ, ಹೀಗಾಗಿ ನಾವು ಕಂಪ್ಲೇಂಟ್ ಕೊಡ್ಬೋದು. ಈ ರೀತಿಯಾದಂಥ ಒಂದು ಕರೇಜ್ ಸಂತ್ರಸ್ತೆಯರಲ್ಲಿ ಬರಬೇಕು. ಆ ಬರಲಿ ಎನ್ನುವಂಥ ಕಾರಣಕ್ಕೋಸ್ಕರ, ಜೊತೆಗೆ ಯಾವ ಮಹಿಳೆಯರ ಬಾಳಲ್ಲಿ ಪ್ರಜ್ವಲ್ ರೇವಣ್ಣ ಇಷ್ಟು ಸಲೀಸಾಗಿ ಆಟವನ್ನು ಆಡಿದ್ರಲ್ಲ, ಇವತ್ತು ಆ ಮಹಿಳೆಯರೇ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಆ ಮಹಿಳೆಯರು ಹೇಳ್ದಂಗೆ ಇವ್ರು ಕೇಳಬೇಕಲ್ಲಿ ವಿಚಾರಣೆ ವೇಳೆದಲ್ಲಿ. ಕೂತ್ಕೊಳ್ಳಿ, ಚೀಪಲ್ಲಿ ಕೂತ್ಕೊಳ್ಳಿದ್ರೆ ಕೂತ್ಕೊಬೇಕು, ನಡೀರಿ ನಡಿಬೇಕು. ಅವ್ರು ಏನಾದ್ರು ಬೇಕು ಅಂದ್ರೂ ಕೂಡ ಅವ್ರ ಹತ್ರನೇ ಇವರು ರಿಕ್ವೆಸ್ಟ್ ಮಾಡಿ ಈಸ್ಕೊಬೇಕು. ಒಂದು ಕುಡಿಯಕ್ಕೆ ನೀರಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಈಗ ಗೊತ್ತಾಯ್ತಲ್ಲ, ಅಷ್ಟು ಈಸಿ ಅಲ್ಲ ಮಹಿಳೆಯರನ್ನ ಟಚ್ ಮಾಡುವಂಥದ್ದು. ಈ ಒಂದು ಮೆಸೇಜ್ ಪಾಸ್ ಆಗಬೇಕು. ಇನ್ನೂ ಕೂಡ ಯಾರು ಸಂತ್ರಸ್ತರು ಇದ್ದಾರೆ, ಎದ್ರುಕೊಳಕ್ ಹೋಗಬೇಡಿ. ಓಕೆನಾ? ರಾಜಕೀಯದಲ್ಲಿ ಏನೇ ಇರ್ಬೋದು, ಆದರೆ ನ್ಯಾಯಾಲಯ ಅನ್ನುವಂಥದ್ದು, ನ್ಯಾಯ ಅನ್ನುವಂಥದ್ದು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಯಾವತ್ತೂ ಕೂಡ ಮಹಿಳೆಯರನ್ನಾಗ್ಲಿ ಅಥವಾ ಯಾರು ಹಲ್ಲೆಗೆ ಅಥವಾ ಶೋಷಣೆಗೆ ಒಳಗಾಗಿರ್ತಾರಲ್ಲ ಅವ್ರಿಗೆ ಒಂದಲ್ಲ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ. ನೀವು ಧೈರ್ಯ ಮಾಡಿ ಸಹಾಯವಾಣಿಗೆ, SITಯ ಸಹಾಯವಾಣಿಗೆ ಕರೆಯನ್ನು ಮಾಡಿ ಮಾಹಿತಿನ ಕೊಡಿ. ನಿಮ್ಮ ಒಂದು ಐಡೆಂಟಿಟಿಯನ್ನು ಯಾರು ಕೂಡ ಇಲ್ಲಿ ರಿವೀಲ್ ಮಾಡೋದಿಲ್ಲ ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಒಂದು SIT ಟೀಮ್ ಆಗಲಿ ಕೊಡ್ತಾ ಇರುವಂತಹ ಭರವಸೆ, ಜೊತೆಗೆ ಸರ್ಕಾರ ಆಗಲಿ ಕೊಡ್ತಾ ಇರುವಂತಹ ಭರವಸೆ, ಜೊತೆಗೆ ನ್ಯಾಷನಲ್ ಟಿವಿಯ ಕಳಕಳಿ ಕೂಡ ಹೌದು. ನಮಸ್ಕಾರ.